ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಇದೇ ಆಗಸ್ಟ್ 23ರಿಂದ 29ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಾದ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಾಫಲಗಳು ಇವೆ, ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಈ ಒಂದು ವಾರದಲ್ಲಿ ಅಥವಾ ಬರುವಂತಹ ದಿನಗಳಲ್ಲಿ ತಿಳಿಸಲಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ವಾರದಲ್ಲಿ ಗ್ರಹಗಳ ಸ್ಥಿತಿಗಳು ಯಾವ ರೀತಿಯೆಲ್ಲ ಇದೆ, ಏನು ಸಂಚಾರ ಆಗ್ತಾ ಇದೆ ಎಂಬುದನ್ನು ನೋಡಿದರೆ ಶನಿ ಮಹಾರಾಜರು ವಕ್ರಿಯರಾಗಿ ಮೀನರಾಶಿಯಲ್ಲಿ ನಡೀತಾ ಇದೆ. ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಅದೇ ರೀತಿಯಾಗಿ ಕುಜ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ರವಿ ಬುಧ ಇವರು ಸಿಂಹ ರಾಶಿಯಲ್ಲಿದ್ದಾರೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ಬುಧನ ಒಂದು ಸಂಚಾರ ತುಂಬ ಈ ಒಂದು ವಾರದಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀಡುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ವಾರದ ವಿಶೇಷ ದಿನಗಳಂತ ನೋಡೋದಾದರೆ ಶ್ರಾವಣ ಪುತ್ರದ ಏಕಾದಶಿ ಇದೇ ಭಾನುವಾರ ಇದೆ. ಅದೇ ರೀತಿ ಹೈಗ್ರೀವ ಜಯಂತಿ 27ನೇ ತಾರೀಕಿದೆ. 28ನೇ ತಾರೀಕು ಹುಣ್ಣಿಮೆ ಬರುವಂಥದ್ದಾಗತ್ತೆ. ರಕ್ಷಾ ಬಂಧನ ಇದೆ. ಆ ದಿನ ಚಂದ್ರಗ್ರಹಣವೂ ಇದೆ, ಬಟ್ ಭಾರತಕ್ಕೆ ಗೋಚರಿಸದೇ ಇರುವುದರಿಂದ ಆಚರಣೆ ಇರುವುದಿಲ್ಲ. ಅನುಷ್ಠಾನ ಮಾಡಿಕೊಂಡು ಜಪತಪಗಳನ್ನು ನೀವು ಮಾಡಿಕೊಳ್ಬೋದು, ಆದರೆ ಭಾರತದಲ್ಲಿ ಚಂದ್ರಗ್ರಹಣ ಇರುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಇದೇ ತಿಂಗಳು 29ನೇ ತಾರೀಕು 355ನೆಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ವಾರದ ವಿಶೇಷ ಇಷ್ಟುಗಳಾಗಿತ್ತು. ಇದರ ಒಂದು ಅನುಗುಣವಾಗಿ ವಾರದ ಸಾಪ್ತಾಹಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ರೀತಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ವಾರದ ಒಂದು ಭವಿಷ್ಯ ನೋಡೋದಾದರೆ ಇಲ್ಲಿ ಜವಾಬ್ದಾರಿ, ಪ್ರಗತಿ ಮತ್ತು ಏನಂತೀರ ವಿಶ್ವಾಸ ಇದು ಜಾಸ್ತಿ ಈ ಒಂದು ವಾರದಲ್ಲಿ ಮೇಷರಾಶಿಯವರಿಗೆ ಕಂಡು ಬರುವಂಥದ್ದಾಗುತ್ತೆ. ಜವಾಬ್ದಾರಿಗಳು ಅತಿಯಾಗಿ ಬರುವಂಥದ್ದಾಗುತ್ತೆ. ಮನೆಯಲ್ಲೂ ಜವಾಬ್ದಾರಿ ಇರುತ್ತೆ, ಹೊರಗಡೆ ಕೆಲಸದಲ್ಲೂ ಜವಾಬ್ದಾರಿ ಇರುತ್ತೆ, ಮತ್ತು ನಿಮ್ಮದೇ ಆದಂಥ ವ್ಯಾವಹಾರಿಕ ಬಿಸ್ನೆಸ್ ಅಂತೀವಲ್ಲ ಅದರಲ್ಲೂ ಜವಾಬ್ದಾರಿ ವಿಪರೀತ ಜಾಸ್ತಿ ಆಗುವಂಥದ್ದಾಗುತ್ತೆ. ಪ್ರಗತಿ ಇದರ ಒಂದು ಜವಾಬ್ದಾರಿಯ ಜೊತೆಗೆ ನಿಮ್ಮ ಡೆವಲಪ್ಮೆಂಟು ತುಂಬ ಚೆನ್ನಾಗಿ ಅನುಕೂಲತೆಯಿಂದ ಕೂಡಿರುತ್ತೆ. ಮತ್ತು ಈ ಒಂದು ಸಮಯದಲ್ಲಿ ಒಂದು ರೀತಿಯಲ್ಲಿ ಡೆವಲಪ್ಮೆಂಟಿಗೆ ನಿಮಗೆ ಏನೆಲ್ಲ ಬೇಕು ಎಲ್ಲ ಒಂದು ಅನುಕೂಲತೆಯನ್ನು ನೀವು ಕಂಡುಕೊಳ್ಳುವಂಥವ್ರಾಗ್ತೀರಾ ಅಂತಲೇ ಹೇಳಬಹುದು. ಅಂದರೆ ಇಲ್ಲಿ ಮೇಷರಾಶಿಯವರಿಗೆ ಒಂದು ರೀತಿಯಲ್ಲಿ ಮೈಂಡ್ಗೆ ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಕ್ಕೂ ಒಂದು ರೀತಿಯಲ್ಲಿ ಶಾರ್ಪಾಗಿ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಯಶಸ್ವಿದಾಯಕವಾಗಿ ನಿಲ್ಲುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಸಮಯದಲ್ಲಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ನೋಡೋದಾದರೆ ಉದ್ಯೋಗಗಳಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ನಿಮ್ಮ ಕೆಲಸವನ್ನು ತರಲಾಗುತ್ತೆ. ಇದರಿಂದ ಅವರ ಒಂದು ವಿಶ್ವಾಸ ಮತ್ತು ಕಂಪನಿಯ ಒಂದಿಷ್ಟು ವಿಶ್ವಾಸ ಗಳಿಸುವಂಥದ್ದಾಗತ್ತೆ. ಈ ಒಂದು ಸಮಯದಲ್ಲಿ ನಿಮಗೆ ಸಣ್ಣ ಪುಟ್ಟ ಅನುಕೂಲತೆಗಳು ಕಂಪನಿಯಿಂದ ಸಿಗುವಂಥದ್ದಾಗತ್ತೆ. ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ಇರೋದರಿಂದ ಕೆಲವೊಂದಿಷ್ಟು ಏನಂತೀರ ಸೌಕರ್ಯಗಳು ನಿಮಗೆ ಲಭಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ನಿಮಗೆ ಅಲ್ಪ ಪ್ರಮಾಣದ ಒಂದಿಷ್ಟು ಲಾಭಗಳು ಸಿಗುವುದುಂಟು. ಇದರಿಂದ ಮುಂದಿನ ವಾರಕ್ಕೆ ಅಂದರೆ ಒಂದಿಷ್ಟು ಅನುಕೂಲತೆಗಳು ಕಂಡು ಬರುವಂಥದ್ದಾಗುತ್ತೆ ವ್ಯಾಪಾರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ವಿಷಯದಲ್ಲಿ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ವಾರದ ಆರಂಭದಲ್ಲಿ ಸ್ವಲ್ಪ ಅನುಕೂಲತೆಗಳಿಂದ ಕೂಡಿರುತ್ತೆ. ಮಧ್ಯಭಾಗದಲ್ಲಿ ಬಂದಾಗ ಸ್ವಲ್ಪ ಅಡಚಣೆ ಉಂಟಾಗುತ್ತೆ. ಬರತಕ್ಕಂತಹ ಆದಾಯ ಇಳಿಕೆ ಪ್ರಮಾಣ ಆಗುತ್ತೆ, ಖರ್ಚುಗಳು ಅಧಿಕ ಬರುವಂಥದ್ದಾಗತ್ತೆ. ಇದರಿಂದ ಸ್ವಲ್ಪ ನಿಮಗೆ ಬ್ಯಾಲೆನ್ಸ್ ಮಾಡಲು ಕಷ್ಟ ಆಗುತ್ತೆ. ಇದರಿಂದ ಸ್ವಲ್ಪ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುವಂಥದ್ದಾಗತ್ತೆ ವಾರದ ಮಧ್ಯಭಾಗದಿಂದ. ಇನ್ನು ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ನೋಡೋದಾದರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈ ವಾರದಲ್ಲಿ ಬರುವಂಥದ್ದಾಗತ್ತೆ ಕುಟುಂಬದಲ್ಲಿ ಮತ್ತು
ಕೌಟುಂಬಿಕವಾಗಿ ನೋಡೋದಾದರೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದು, ಅಥವಾ ನಿಮ್ಮ ಇಬ್ಬರ ಮಧ್ಯೆ ಮನಸ್ತಾಪಗಳು ಮೂರನೇ ವ್ಯಕ್ತಿ ಅಂತ ಬಗೆಹರಿಯುವಂಥದ್ದು ಆಗತ್ತೆ. ಹಾಗಾಗಿ ಇಲ್ಲಿ ಮೂರನೇ ವ್ಯಕ್ತಿಗೆ ಆಸ್ಪದ ಕೊಡದೆ ನೀವೇ ನಿಮ್ಮ ಒಂದು ಸಮಸ್ಯೆಗಳನ್ನು ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳಬಹುದು. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳಿಗೆ ಈ ವಾರ ಏಕಾಗ್ರತೆ ಸ್ವಲ್ಪ ಕಡಿಮೆ ಆಗುವಂಥದ್ದಾಗುತ್ತೆ. ಇದರಿಂದ ಓದಿನ ಕಡೆಗೆ ಆಸಕ್ತಿ ತುಂಬ ಕಡಿಮೆ ಆಗುವಂಥದ್ದಾಗುತ್ತೆ. ಮತ್ತು ಅದೇ ರೀತಿಯಲ್ಲಿ ಹೊಸ ವಿಷಯ ಕಲಿಯಲು ಆಸಕ್ತಿ ಇದೆ, ಆದರೆ ಮನಸ್ಸು ಇಲ್ಲದೆ ಇರೋದರಿಂದ, ಕೆಲಸ ಓದಲು ಆಸಕ್ತಿ ಬರದೇ ಇರೋದರಿಂದ ಅದು ಅಲ್ಲಿಗೆ ನಿಂತ್ಕೊಂಡು ಬಿಡುತ್ತೆ. ಅಂದರೆ ಓದಲಿಕ್ಕೆ ಮುಂದಿನ ಚಾಪ್ಟರು ಅಥವಾ ಮುಂದಿನ ಪೇಜ್ ತಿರುವಲ್ಲಿ ಹಾಕಲಿಕ್ಕೆ ಆಗೋದೇ ಇಲ್ಲ. ಅಂದರೆ ಅಷ್ಟು ಸುಮಾರಿತನ ವಿದ್ಯಾರ್ಥಿಗಳಲ್ಲಿ ಈ ವಾರ ಕಂಡು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುವಂತಹ ಸಮಯದಲ್ಲಿ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದಾಗತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆಗೆ ವಿದ್ಯಾರ್ಥಿಗಳು ಗಮನ ಕೊಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಸಮಯದಲ್ಲಿ ಆರೋಗ್ಯದ ವಿಷಯವಾಗಿ ಬರೋದಾದರೆ, ನಿದ್ರೆ, ಒತ್ತಡ ಮತ್ತು ಸರಿಯಾದ ಸಮಯಕ್ಕೆ ಊಟ ಇವು ನಿಮಗೆ ಈ ವಾರ ತೊಂದರೆ ಮಾಡುವಂಥದ್ದಾಗತ್ತೆ. ಯಾಕೆಂದರೆ ಸರಿಯಾಗಿ ನೀವು ಊಟ ಮಾಡೋದಿಲ್ಲ, ಇದರಿಂದ ನಿದ್ದೆ ಬರೋದು ಮತ್ತು ಒಂಥರ ಮೈಕೈ ನೋವು ಅಥವಾ ನಿದ್ರಾಹೀನತೆ, ನಿದ್ರೆನೇ ಬರೋದಿಲ್ಲ. ಇದು ಅತಿಯಾಗಿ ಮೇಷರಾಶಿಯವರಿಗೆ ಈ ವಾರ ಕಾಡುವಂಥದ್ದಾಗತ್ತೆ. ಇನ್ನು ಈ ಒಂದು ವಾರದಲ್ಲಿ ಶುಭ ದಿನ ಅಂತ ನೋಡೋದಾದರೆ, ಮಂಗಳವಾರ, ಗುರುವಾರ ನಿಮಗೆ ಈ ವಾರದ ಶುಭ ದಿನಗಳಾಗಿರುತ್ತೆ. ಇನ್ನು ಎಚ್ಚರಿಕೆ ವಹಿಸಬೇಕಾಗಿರತಕ್ಕಂತಹ ಒಂದಿಷ್ಟು ವಾರ ಅಂತ ಹೇಳಿದರೆ ಶುಕ್ರವಾರ, ಶನಿವಾರ. ಈ ದಿನದಲ್ಲಿ ಹಣಕಾಸಿನ ವ್ಯವಹಾರದ ಬಗ್ಗೆ ಸ್ವಲ್ಪ ಮುಂಜಾಗ್ರತೆ ವಹಿಸ್ಕೊಳ್ಬೋದು. ಯಾವುದೇ ರೀತಿಯ ಸಹಿ ವ್ಯವಹಾರ ಮತ್ತು ಅಗ್ರಿಮೆಂಟ್ಗಳಲ್ಲಿ ಸಹಿ ಮಾಡಬೇಕಾದ್ರೆ ಖಂಡಿತವಾಗಿಯೂ ಒಂದಲ್ಲ, ಎರಡಲ್ಲ, 3 ಬಾರಿ ವಿಚಾರ ಮಾಡಿ ಸೈನ್ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ಹುಣ್ಣಿಮೆಯಲ್ಲಿ ಚಂದ್ರಗ್ರಹಣ ಬರ್ತಾ ಇರೋದರಿಂದ ಏನಾದರೂ ನಿಮಗೆ ಚಂದ್ರನ ಮುಖಾಂತರ ಜಾತಕದಲ್ಲಿ ಕನಿಷ್ಠನಾಗಿದ್ದರೆ ಅಥವಾ ದೋಷಗಳಿದ್ದರೆ ಖಂಡಿತವಾಗೂ ಈ ಗ್ರಹಣದ ಸಮಯದಲ್ಲಿ ಚಂದ್ರನ ಒಂದಿಷ್ಟು ಜಪಗಳನ್ನು ನೀವು ಮಾಡಿಕೊಂಡದ್ದೇ ಆದಲ್ಲಿ ಅನುಕೂಲತೆಗಳನ್ನು ಕಂಡುಬರುವಂಥದ್ದಾಗತ್ತೆ. ಇನ್ನು ಈ ಒಂದು ವಾರದಲ್ಲಿ ಪರಿಹಾರಗಳು ಅಂತ ಬರೋದಾದರೆ, ಖಂಡಿತವಾಗೂ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ, ಅದೇ ರೀತಿಯಾಗಿ ಶನಿದೇವರ ಆರಾಧನೆ, ಶನಿದೇವರ ಸ್ತೋತ್ರ, ಅಷ್ಟೋತ್ರವನ್ನು ಪಠಣೆ ಮಾಡಿ, ಬಡವರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಮತ್ತು ಸಮಸ್ಯೆಗಳು ಒಂದೊಂದಾಗಿ ಬಗೆಹರಿಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ವಾರದಲ್ಲಿ ಮಿಥುನ ರಾಶಿಯವರಿಗೆ ನಮ್ಮ ಕಡೆಯಿಂದ ಒಂದು ಹಿತವಚನ ಅಂತಲೇ ಹೇಳೋದಾದರೆ, ಅತಿಯಾದ ಆತ್ಮವಿಶ್ವಾಸ ಬೇಡ, ಯಾರಿಗೂ ಅಗೌರವವನ್ನು ತೋರಿಸಲು ಹೋಗಬೇಡಿ, ಮತ್ತು ಮುಂದಾಲೋಚನೆ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲು ಹೋಗಬೇಡಿ, ಮತ್ತು ಆತುರದಿಂದ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ, ಮತ್ತು ಪ್ರಯತ್ನಕ್ಕೆ ತಕ್ಕ ಫಲ ಸಿಗುವುದುಂಟು, ಆದರೆ ನಿಧಾನವೇ ಪ್ರಧಾನ ಎಂಬುವಂಥ ವಾಕ್ಯವನ್ನು ನೀವು ನೆನಪಿಟ್ಟು ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಈ ವಾರ ನೀವು ಪೂರ್ಣಗೊಳಿಸಬಹುದು ಅಂತ ತಿಳಿಸುತ್ತಾ, ಇದಾಗಿತ್ತು ಈ ವಾರದ ಮೇಷರಾಶಿಯ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.